ನನ್ನ ಹತ್ರ ಬೆಲ್ಲ ಹರಾಮತ್ತೆ ಯಾರು ಇಲ್ಲ జైలు తెచ్చిన నేను తెచ్చాను పినే జబరు వచ్చింది నా మాట కమిటీ నీళ్ళుండాలి ಕಮಿಟಿ ಕಂಪ್ಲೇಂಟ್ ಆಗಲಿ ಕಮಿಟಿ ಬಚ್ಚಿದಿಡುವೆ நீங்க எங்க நடிக்கிற மாதிரி முன்ன நான் ஃப்ரெண்ட் கச்சா ஒரட்டி இல்ல நீ பேசுறது லைவ் ஆக்கிடுவே நீ லைவ் ஆக்கிடுவே நிக்கோ பாவா ஒரு கால் கெத்தரட்டி அடிக்கிறார் நீங்க ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಬಂಧುಗಳೇ, ಸುರತ್ಕಲ್ ಕೃಷ್ಣಾಪುರ ಭಾಗದ ತ್ವಯ್ಬಾ ಮಸೀದಿಯಲ್ಲಿ ಉಸ್ತಾದರೊಬ್ಬರ ಮೇಲೆ ನಡೆದ ಹಲ್ಲೆಯ ಘಟನೆಯನ್ನು ನೀವೆಲ್ಲರೂ ವಿಡಿಯೋದಲ್ಲಿ ನೋಡಿರ್ತೀರಿ. ಈ ವಾರ್ತೆಯನ್ನು ಕೇಳಿದಾಗ ಅಥವಾ ಈ ವಿಡಿಯೋವನ್ನು ನೋಡಿದಾಗ ಕೇವಲ ಆ ಉಸ್ತಾದರ ಕುಟುಂಬ ಮಾತ್ರ ಕಣ್ಣೀರು ಹಾಕುತ್ತಿಲ್ಲ, ಬದಲಿಗೆ ಶಿಕ್ಷಣ, ಸಂಸ್ಕಾರ ಮತ್ತು ಗುರು ಹಿರಿಯರನ್ನು ಗೌರವಿಸುವ ಇಡೀ ಸಮಾಜವೇ ರಕ್ತ ಕಣ್ಣೀರು ಸುರಿಸುತ್ತಿದೆ. ಯಾಕಂದರೆ ಒಬ್ಬ ಉಸ್ತಾದರನ್ನು ಅಥವಾ ಧರ್ಮ ಗುರುಗಳನ್ನು ಅವಮಾನಿಸುವುದು ಕೇವಲ ಒಬ್ಬ ವ್ಯಕ್ತಿಗೆ ಮಾಡುವ ಅವಮಾನವಲ್ಲ, ಅದು ಜ್ಞಾನಕ್ಕೆ, ಶಿಕ್ಷಣಕ್ಕೆ ಮತ್ತು ಶತಮಾನಗಳಿಂದ ನಡೆದು ಬಂದಿರುವ ಗುರು ಪರಂಪರೆಗೆ ಮಾಡುವ ದ್ರೋಹ ಮತ್ತು ಘೋರ ಅವಮಾನ. ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ಗಂಭೀರವಾಗಿ ಪ್ರತಿಯೊಬ್ಬ ಪೋಷಕರು, ಜಮಾತ್ ಕಮಿಟಿಯವರು ಯೋಚಿಸಬೇಕಾದ ಕೆಲವು ಕಟು ಸತ್ಯವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಬಂಧುಗಳೇ, ಮಸೀದಿಗಳು ಮತ್ತು ಮದ್ರಸಗಳು ಅಂತಹ ಜಾಗಗಳು ಗೊತ್ತಾ, ಅವು ಕೇವಲ ಕಟ್ಟಡಗಳಲ್ಲ, ಅವು ಆರಾಧನೆ, ಪವಿತ್ರ ಜ್ಞಾನ ಮತ್ತು ಮಕ್ಕಳಿಗೆ ಉತ್ತಮ ಸ್ವಭಾವ ಹಾಗೂ ಸಂಸ್ಕಾರವನ್ನು ಬೆಳೆಸುವ ಪುಣ್ಯ ಕೇಂದ್ರಗಳು. ಅಂತಹ ಪವಿತ್ರ ಆವರಣದ ಒಳಗೆ ಏಕಾಏಕಿ ನುಗ್ಗಿ ಜೀವ ಬೆದರಿಕೆ ಹಾಕುವುದು, ಕಾಲರ್ ಹಿಡಿದು ಮಾರಣಾಂತಿಕ ಹಲ್ಲೆ ಮಾಡುವುದು ಯಾವುದು ಸಮಾಜದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಒಪ್ಪಲು ಸಾಧ್ಯವಿಲ್ಲದಂತಹ ಕೃತ್ಯ ಇದು. ನಿಮಗೆ ಉಸ್ತಾದರ ಮೇಲೆ ದೂರುಗಳಿರಬಹುದು, ಭಿನ್ನಾಭಿಪ್ರಾಯಗಳಿರಬಹುದು, ಅಥವಾ ಏನೋ ಒಂದು ತಪ್ಪು ತಿಳುವಳಿಕೆ ಇರಬಹುದು. ಆದರೆ ಅದನ್ನು ಬಗೆಹರಿಸಲು ಸಂವಾದದ ಮಾರ್ಗವಿದೆ, ಕಾನೂನಾತ್ಮಕವಾದ ಮಾರ್ಗವಿದೆ. ಅದನ್ನು ಬಿಟ್ಟು ಮಸೀದಿಯೊಳಗೆ ನುಗ್ಗಿ ಈ ರೀತಿ ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಅಕ್ಷಮ ಅಪರಾಧವಾಗಿದೆ. ದೇಶದ ಕಾನೂನಿಗೆ ಸವಾಲು ಹಾಕಿದಂತೆ ಇದು. ಒಬ್ಬ ಉಸ್ತಾದ್ ಎಂದರೆ ಕೇವಲ ಮಕ್ಕಳಿಗೆ ಅಕ್ಷರ ಕಲಿಸುವ ವ್ಯಕ್ತಿಯಲ್ಲ, ಅವರು ಕರಾರುಕವಕ್ಕರಾಗಿ ಮಕ್ಕಳ ಜೀವನಕ್ಕೆ ನಂಬಿಕೆ, ಶಿಸ್ತು, ಗೌರವ, ಸಹಿಷ್ಣುತೆ ಮತ್ತು ಜವಾಬ್ದಾರಿಯನ್ನು ದಾರಿ ಎರೆಯುವ ನಿಜವಾದ ದಾರಿ ದೀಪ. ಮಕ್ಕಳ ಭವಿಷ್ಯದ ನನ್ಮೆಗಾಗಿ, ಅವರ ಶಿಸ್ತಿಗಾಗಿ ಕೆಲವು ಬಾರಿ ಕಠಿಣ ನಿಯಮಗಳನ್ನು ತೆಗೆದುಕೊಳ್ಳಬೇಕಾಗುವ ಸಂದರ್ಭಗಳು ಬರಬಹುದು. ಹಾಗೆ ಉಸ್ತಾದರು ಕೂಡ ಇಂದಿನ ಕಾಲದ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಭಯ ಹುಟ್ಟಿಸುವುದಕ್ಕಿಂತ ಹೃದಯವನ್ನು ಗೆಲ್ಲುವುದೇ ನಿಜವಾದ ಶಿಕ್ಷಣದ ಶಕ್ತಿ ಎಂಬುದನ್ನು ಅರಿತು ಪ್ರೀತಿ, ಕರುಣೆ ಮತ್ತು ವಿವೇಕದಿಂದ ಮಕ್ಕಳನ್ನು ಮುನ್ನಡೆಸಬೇಕು. ಆದರೆ ಅಲ್ಪ ಸಂಬಳಕ್ಕೆ ದುಡಿಯುವ ಈ ಗುರುಗಳಿಗೆ ಇಡೀ ಕುಟುಂಬವೇ ಸೇರಿ ಸಾರ್ವಜನಿಕವಾಗಿ ಇಷ್ಟೊಂದು ದೊಡ್ಡ ಅವಮಾನ ಮಾಡಿದರೆ ಆ ಉಸ್ತಾದ ನಾಳೆ ದಿನ ಅವಮಾನ ತಾಳಲಾರದೆ ಆತ್ಮಹತ್ಯೆಯಂತಹ ಘೋರ ನಿರ್ಧಾರ ಕೈಗೊಂಡರೆ ಅದಕ್ಕೆ ಯಾರು ಹೊಣೆ? ಅವರ ಹೆಂಡತಿ, ಮಕ್ಕಳ ಕಣ್ಣೀರು ಯಾರು ಉತ್ತರಿಸುತ್ತಾರೆ? ನಾವು ಅತ್ಯಂತ ಗಂಭೀರವಾಗಿ ಯೋಚಿಸಬೇಕಾದ ಮತ್ತೊಂದು ವಿಷಯವಿದೆ. ಮಕ್ಕಳ ಮುಂದೆ ಅವರ ಶಿಕ್ಷಕರನ್ನು, ಗುರುವನ್ನು ಈ ರೀತಿ ಅವಮಾನಿಸಿ ಹಲ್ಲೆ ಮಾಡಿದರೆ ಆ ಮಗುವಿನ ಎಳೆಯ ಮನಸ್ಸಿನ ಮೇಲೆ ಎಂತಹ ಕೆಟ್ಟ ಸಂದೇಶ ಬೀರುತ್ತದೆ. ನಮ್ಮ ಗುರುಗಳನ್ನು ಕೂಡ ನಾವು ಗೌರವಿಸಬೇಕಾಗಿಲ್ಲ, ಯಾರಿಗೆ ಬೇಕಾದರೂ ಹೊಡೆಯಬಹುದು ಎಂಬ ಅತ್ಯಂತ ಅಪಾಯಕಾರಿ ಧೋರಣೆ ಆ ಮಗುವಿನ ಮನಸ್ಸಿನಲ್ಲಿ ಬೆಳೆದು ಬಿಡುತ್ತದೆ. ನಾಳೆ ಈ ದಿನ ಅದೇ ಮಗು ತನ್ನ ಮನೆಯಲ್ಲಿ ತಂದೆ ತಾಯಿಯನ್ನು, ಸಮಾಜದ ಹಿರಿಯರನ್ನು, ಇತರ ಗುರುಗಳನ್ನು ಅದೇ
ದೃಷ್ಟಿಯಿಂದ ನೋಡಲು ಶುರು ಮಾಡುತ್ತದೆ. ಒಂದು ತಲೆಮಾರಿನ ಸ್ವಭಾವ ಕೇವಲ ಪುಸ್ತಕಗಳಿಂದ ರೂಪುಗೊಳ್ಳುವುದಿಲ್ಲ, ಅವರು ಕಣ್ಣಾರೆ ಕಾಣುವ ಹಿರಿಯರ ನಡವಳಿಕೆಯಿಂದ ರೂಪುಗೊಳ್ಳುತ್ತದೆ. ಹಿರಿಯರೇ ಗುರುಗಳನ್ನು ಹೊಡೆಯುವುದನ್ನು ನೋಡಿ ಬೆಳೆಯುವ ಮಕ್ಕಳು ನಾಳೆ ದಿನ ತಂದೆ ತಾಯಿಗೂ ಗೌರವ ಕೊಡುವುದಿಲ್ಲ. ಇಂತಹ ಘಟನೆಗಳು ಸಮಾಜದಲ್ಲಿ ಮುಂದುವರಿದರೆ ಏನಾಗಬಹುದು ಗೊತ್ತಾ? ಉಸ್ತಾದ್ ಎಂಬ ಆ ಪವಿತ್ರ ಸ್ಥಾನದ ಮೇಲಿರುವ ನಂಬಿಕೆ ಮತ್ತು ವಿಶ್ವಾಸ ಇಡೀ ಸಮಾಜದ ಮುಂದೆ ಧೂಳಿಪಟವಾಗುತ್ತದೆ. ಆಗ ಯಾವುದೇ ಶಿಕ್ಷಣ ಅಥವಾ ಉಸ್ತಾದ್ ಆತ್ಮವಿಶ್ವಾಸದಿಂದ ಮಕ್ಕಳಿಗೆ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳಲು ಧೈರ್ಯ ಮಾಡುವುದಿಲ್ಲ. ನಮಗೆ ಯಾಕೆ ಬೇಕು, ಏನು ಬೇಕಾದರೂ ಮಾಡಲಿ ಎಂದು ಸುಮ್ಮನಿರುತ್ತಾರೆ. ಅಂತಿಮವಾಗಿ ಸಮಾಜದಲ್ಲಿ ದಾರಿದೀಪವೂ ಇಲ್ಲದೆ ನಾಯಕತ್ವ ಇಲ್ಲದ ಒಂದು ದಿಕ್ಕು ತಪ್ಪುವ ತಲೆಮಾರು ಸೃಷ್ಟಿಯಾಗುತ್ತದೆ. ಗಾಳಿಯಲ್ಲಿ ದಾರ ಕಟ್ಟು ಮಾಡಿ ಆದಾಗ ಗಾಳಿಪಟದಂತೆ ನಮ್ಮ ಮಕ್ಕಳ ಜೀವನಗಳು ನಾಶವಾಗಿ ಹೋಗುತ್ತದೆ. ಇಷ್ಟೆಲ್ಲ ಆಗುವಾಗ ಮಸೀದಿ ಜಮಾತ್ ಕಮಿಟಿ ಏನು ಮಾಡುತ್ತಿದ್ದಾರೆ? ಮಸೀದಿ ಎಂದರೆ ಮಸೀದಿ ಸಮಿತಿ ಇರುವುದು ಕೇವಲ ದುಡ್ಡು ಎನಿಸುವುದಕ್ಕಲ್ಲ, ಅಲ್ಲಿನ ಉಸ್ತಾದರಿಗೆ ಸುರಕ್ಷಿತ ಕೊಡುವುದಕ್ಕೆ ಇವರೇ ಬಂದು ಒಡೆಯುವುದಾದರೆ ಕಮ್ಯುನಿಟಿ ಅವಶ್ಯಕತೆ ಏನು? ನೋಡಿ ಪ್ರೀತಿಯ ಸಹೋದರರೇ, ಕಮ್ಯುನಿಟಿಯವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಇದು ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ನಮ್ಮ ಇಡೀ ಸಮಾಜದ ಭವಿಷ್ಯದ ಪ್ರಶ್ನೆ ಇದು. ಆದ್ದರಿಂದ ರಕ್ಷಕರು, ಉಸ್ತಾದರು, ಮಹಲ್ ಪದಾಧಿಕಾರಿಗಳು ಮತ್ತು ಧಾರ್ಮಿಕ ಮುಖಂಡರು ಒಗ್ಗಟ್ಟಾಗಿ ಒಟ್ಟುಗೂಡಿ ಕೆಲಸ ಮಾಡಬೇಕು. ಇಂತಹ ಕೃತ್ಯಕ್ಕೆ ದೂರುಗಳಿದ್ದರೆ ಶಾಂತಿಯುತವಾಗಿ ತನಿಖೆ ನಡೆಸಿ, ಆದರೆ ಹಿಂಸೆಗೆ ಎಂದಿಗೂ ಅವಕಾಶ ನೀಡಬೇಡಿ. ಗುರುಗಳನ್ನು ಗೌರವಿಸುವ ಜಾಗದಲ್ಲಿ ಸಮಾಜದ ಆತ್ಮವಿರುತ್ತದೆ, ಅದನ್ನು ಉಳಿಸಿಕೊಳ್ಳೋಣ. ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಉಸ್ತಾದರುಗಳಿಗೆ ಧೈರ್ಯ ಮತ್ತು ಸುರಕ್ಷತೆಯನ್ನು ನೀಡಲಿ, ಪೋಷಕರಿಗೆ ತಾಳ್ಮೆಯನ್ನು ಕರುಣಿಸಲಿ, ನಮ್ಮ ಸಮಾಜದಲ್ಲಿ ಶಾಂತಿ ನ್ಯಾಯ ನೆಲೆಸಲಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಜಾಗೃತೆಯನ್ನು ಮೂಡಿಸಿ. ಅಲ್ಲಾಹು ರಬ್ಬ್ ಸುಬ್ಹಾನಹು ತಆಲಾ ನಮ್ಮ ಉಸ್ತಾದರು ಕಷ್ಟಪಟ್ಟು ಆ ಮಕ್ಕಳಿಗೆ ಕಲಿಸುವಾಗ ನೋಡಿ, ನಾವು ಯೋಚನೆ ಮಾಡಬೇಕು, ನಿಮ್ಮ ಮನೆಯಲ್ಲಿ ಇರುವ 1-2 ಮಕ್ಕಳನ್ನು ನೋಡ್ಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಒಂದು ಮದರಸಲ್ಲಿ ಎಷ್ಟು ಮಕ್ಕಳಿರ್ತಾರೆ ಗೊತ್ತಾ? ಅಷ್ಟೊಂದು ಮಕ್ಕಳಿರುವಾಗ ಆ ಮಕ್ಕಳಿಗೆ ಶಿಸ್ತು ಬೇಕಾದ್ರೆ ಒಮ್ಮೊಮ್ಮೆ ಇಂತಹ ಕೃತ್ಯ ಉಸ್ತಾದರಿಗೆ ತಪ್ಪಿ ಕೈಯಿಂದ ಬಂದಿರಬಹುದು. ಅದಕ್ಕೆ ಏನೆಲ್ಲ ಪರಿಹಾರ, ಕಾನೂನಾತ್ಮಕ ಪರಿಹಾರ ಇದೆ ನೋಡಿ. ನಿಮ್ಮ ಮನೆಯಲ್ಲಿ 1-2 ಮಕ್ಕಳಿಗೆ ನೀವು ಒಂದು ಉಪದೇಶ ಹೇಳಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ಅಲ್ಲಾಹು ಕಾಪಾಡಲಿ. ನಿಮಗೆ ಗೊತ್ತಾಗಲ್ಲ, ನೀವು ಶಿಕ್ಷಕರಾಗಬೇಕು, ನೀವು ಉಸ್ತಾದರಾಗಬೇಕು, ಆಗ ನಿಮಗೆ ಗೊತ್ತಾಗ್ತದೆ ಅದರ ಟೆನ್ಷನು, ಅದು ಎಷ್ಟು ದೊಡ್ಡ ಜವಾಬ್ದಾರಿ ಅಂತ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಾತ್ರ ಅಲ್ಲ, ಮಾಪಿಳ ಬೆಂಜಾಯಿ ಜಂಡಲ್ ಬಂದ್ರೆ ಅಡಿಕ್ಕು ಆ ಕಿಡಾವ ಅವನಿಗೆ ಉಪಕಾರத்துக்கு കിട്ടുവാ. അവിടെ കൈ മാത്രം ബായിക്ക് പോകേണ്ട മാത്രമല്ല, അങ്ങ് ജണ്ടാളും ചാവെടുക്കുമ്പോൾ ഇത് ഈ അനുഭവിക്കണം. ഒരു പാവപ്പെട്ട ഉസ്താദുക്ക് വന്നിട്ട് അടിക്കരി ചെന്നെങ്കിൽ ദീൻ പഠിപ്പെട്ട ഒരു ഉസ്താദുക്ക്, ഖുർആൻ പഠിപ്പെട്ട ഒരു ഉസ്താദുക്ക് ചിന്നുമ്പത്തുക അതും എന്ത് പഠിച്ചാലും അവൻ ബെടക്കൂല. അവൻ്റെ കൊണ്ടൊരു വേസ്റ്റ് ഡಬ್ಬಿ കിട്ടണം വയ്യാത്ത ഇത് ഗലീജിലെ അവൻ വില ബുഡ്രെ അത്ര ഉസ്താദ്മാരോടെ ഇന്നല്ല. അവൻ്റെ കെട്ടി സാരി കൊടുക്കട വിട്ടിയുടെ കൂസല്ല ഇന്ത് കറിയിന്ത് എടുത്തിലവിടെ മുസുണ്ടുക്ക് തേഞ്ഞിരെങ്കിൽ ಇದ್ರೆ ಆರ್ಟಿಕಲ್ ಅದು ಇದು ಇಟ್ಟಿಟ್ಟು ಎಲ್ಲ ಆದ್ರೆ ವೈರಲ್ ಹಾಕಿಕೊಂಡು ಇಕ್ಕರೆ ಅಲ್ಲ ಭಯಂಕರ ഒരു മുസ്ലിം ಸಮುದಾಯಕ್ಕೆ ഒരു ನಾಚಿ ഒരു ಬೇಜಾರಾയ ವಿಷಯ ಇಕ್ಕಿರೋದು. ಆ ಉಸ್ತಾದ್ ನಾಷ್ಟ ಹಾಕೋಕು ಏನೊಂದು ದೆಚ್ಚಿಟ್ಟು ನಿಂತು ಆ ಪೆರಟಿಗೆ ಅವൻ്റെ ಕೈ എങ്ങനെ പോയിತ್ತು നോക്കറു. അവൻ്റെ ബായിಗೆ ആ കൈ പോവാത്തെ പോലെ ആവും ഇൻഷാ അല്ലാ. പിന്നെ ഇതിൽ പ്രത്യേകർക്കും ഷെയർ അവിടെ ഇതില് ഞങ്ങളെ ಇದಕ್ಕೆ ಅವನಿಗೆ ಆವಡೆ പോലത്തെ ഒരു കഠിനമായ ഒരു ಶಿಕ್ಷೆಗೆ ಅವನು ಒಳಪೆಟ್ಟೆ പോലെ ആയിട്ട് വേണം. അത്രത്തോളം നിങ്ങൾ ഷെയർ ആക്കണം ಅಂತ ಇದ್ರಲ್ಲಿ ಆರು ಬಿಡಂಡ, ಆರು ಇದ್ರೆ ನೆಗ್ಲೆಕ್ಟ್ ಹಾಕಂಡ. ಅವ ನಂಗೆ ನೋಕುമ്പോൾ ಇತ್ರ ಬೇಜಾರು ಅವಡ. ಆ ಉಸ್ತಾದ್ರೆ ಫ್ಯಾಮಿಲಿ ಪೆಂಜಾಯಿ ಮಕ್ಕಳೆಲ್ಲ ನೋಕುമ്പോൾ ಎತ್ರ ಬೇಜಾಯಿಟ್ಟಿಕ್ಕಲ್ಲ. ಉಸ್ತಾದ್ ಮಾರ ಎದುರ್ಲ ಉಂಡರು ಟೆಂಪರ್ ಅವನು ಕಾಟಿಯಲ್ಲೇ ಇನ್ಶಾ ಅಲ್ಲಾ ಅವನಿಗೆ ತಕ್ಕ ಶಿಕ್ಷೆ ಅವಡ ತೊಳೆದು ಶೇರ್ ಆಯ್ತೇ ತೀರೋಣ. ಓಕೆ, ಅಸ್ಸಲಾಮು ಅಲೈಕುಂ.